ನಮಸ್ಕಾರ. ಇವತ್ ನಾವು ಮಧ್ಯಪ್ರದೇಶದಲ್ಲಿ 2025ರ ವೈದ್ಯಕೀಯ ಪ್ರವೇಶ ಪ್ರಕ್ರಿಯೆ ಬಗ್ಗೆ ಮಾತಾಡೋಣ. ಕೆಲವು ಮುಖ್ಯವಾದ ಅಪ್ಡೇಟ್ಸ್ ಬಂದಿವೆ, ವಿಶೇಷವಾಗಿ ಎಂಬಿಬಿಎಸ್ ಸೀಟುಗಳ ವಿಷಯದಲ್ಲಿ. ಹೌದು, ನಮಸ್ಕಾರ. ಇದು ನಿಜಕ್ಕೂ ಗಮನಿಸಬೇಕಾದ ವಿಚಾರ. ಯಾಕಂದ್ರೆ ಇಂಡೆಕ್ಸ್ ಮತ್ತು ಎಲ್ಎನ್ವೈ ವೈದ್ಯಕೀಯ ಕಾಲೇಜುಗಳ ಮಾನ್ಯತೆ ರದ್ದಾಗಿದೆ ಅಂತ ಸುದ್ದಿ ಬಂದಿದೆ. ಓ, ಹಾಗಾದ್ರೆ ಇದರಿಂದಾಗಿ ಒಟ್ಟು 300 ಎಂಬಿಬಿಎಸ್ ಸೀಟುಗಳು ಈ ವರ್ಷದ ಕೌನ್ಸಿಲಿಂಗ್ನಿಂದ ಹೊರಗುಳಿದಿವೆ. 300 ಸೀಟುಗಳ? ಅದು ದೊಡ್ಡ ಸಂಖ್ಯೆನೇ ಅಲ್ವಾ? ಇದು ಖಂಡಿತ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ವಿವರವಾಗಿ ಮಾತಾಡೋಣವೇ? ಖಂಡಿತ. ಮೊದಲು ಸೀಟುಗಳ ಒಟ್ಟು ಸಂಖ್ಯೆ ನೋಡೋಣ. ಕಳೆದ ವರ್ಷ 5075 ಸೀಟುಗಳಿದ್ದವು. ಹೌದು. ಅದೇ ಈ ವರ್ಷ ಈ 300 ಸೀಟುಗಳು ಕಡಿಮೆಯಾಗಿ ಒಟ್ಟು ಲಭ್ಯವಿರೋದು 4775 ಎಂಬಿಬಿಎಸ್ ಸೀಟುಗಳು ಮಾತ್ರ. ಸರಿ. ಇದರಲ್ಲಿ ಸರ್ಕಾರಿ ಮತ್ತೆ ಖಾಸಗಿ ಸೀಟುಗಳ ವಿಂಗಡಣೆ ಹೇಗಿದೆ? ಇದರಲ್ಲಿ 2575 ಸೀಟುಗಳು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿವೆ. ಓಕೆ. ಮತ್ತೆ 2200 ಸೀಟುಗಳು ಖಾಸಗಿ ಕಾಲೇಜುಗಳಲ್ಲಿವೆ. ಸೊ ನೀವು ನೋಡಿದ್ರೆ ಸರ್ಕಾರಿ ಸೀಟುಗಳಲ್ಲಿ ಏನೂ ಬದಲಾವಣೆಯಾಗಿಲ್ಲ. ಕಡಿತ ಆಗಿರೋದು ಪೂರ್ತಿಯಾಗಿ ಖಾಸಗಿ ಕಾಲೇಜು ಸೀಟುಗಳಲ್ಲಿ ಮಾತ್ರ. ಅಂದ್ರೆ ಮಧ್ಯಪ್ರದೇಶದ ನಿವಾಸಿಗಳಿಗೆ ಮೀಸಲಾಗಿರುವ 85% ರಾಜ್ಯ ಕೋಟಾ ಸೀಟುಗಳ ಮೇಲಿನ ಸ್ಪರ್ಧೆ ಇದರಿಂದ ಜಾಸ್ತಿ ಆಗುತ್ತೆ ಅನ್ಸತ್ತೆ ಅಲ್ವಾ? ಹೌದು, ಖಂಡಿತ. ಯಾಕಂದ್ರೆ ಆ 85% ಕೋಟಾ ಅಂದ್ರೆ ಸುಮಾರು 3496 ಸೀಟುಗಳು ಮಧ್ಯಪ್ರದೇಶದ ವಿದ್ಯಾರ್ಥಿಗಳಿಗೆ ಮೀಸಲು. ಹೌದು. ಸೊ ಖಾಸಗಿ ಸೀಟುಗಳು ಕಡಿಮೆ ಆದಾಗ ಸಹಜವಾಗಿ ಸ್ಪರ್ಧೆ ಹೆಚ್ಚಾಗುತ್ತೆ. ಈಗ ಒಟ್ಟು 29 ಕಾಲೇಜುಗಳಿವೆ, 17 ಸರ್ಕಾರಿ ಮತ್ತೆ 12 ಖಾಸಗಿ. ಹಾಗಾದ್ರೆ ಈ ಸ್ಪರ್ಧಾತ್ಮಕ ಪರಿಸ್ಥಿತಿಯಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಹೇಗಿರುತ್ತೆ? ವಿದ್ಯಾರ್ಥಿಗಳು ಏನಕ್ಕೆ ಹೆಚ್ಚು ಗಮನ ಕೊಡಬೇಕು? ಇದು ಪೂರ್ತಿಯಾಗಿ ನೀಟ್ ಯುಜಿ ಅಂಕಗಳ ಮೇಲೆ ಆಧಾರಿತವಾದ ಆನ್ಲೈನ್ ಪ್ರಕ್ರಿಯೆ. ಓಕೆ. ರಾಜ್ಯದ ಡಿಎಂಇ ಅಂದ್ರೆ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದ ವೆಬ್ಸೈಟ್ ಇದೆಯಲ್ಲ, dme.mponline.gov.in ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ಸರಿ. ಆಮೇಲೆ ಅತಿ ಮುಖ್ಯವಾದ ಹಂತ ಅಂದ್ರೆ ಚಾಯ್ಸ್ ಫಿಲ್ಲಿಂಗ್, ಅಂದ್ರೆ ತಮಗೆ ಬೇಕಾದ ಕಾಲೇಜ್ಗಳನ್ನ ಆದ್ಯತೆ ಪ್ರಕಾರ ಲಿಸ್ಟ್ ಮಾಡೋದು ಮತ್ತೆ ಅದನ್ನ ಲಾಕ್ ಮಾಡೋದು. ಇದನ್ನ ಮರೆಯಲೇಬಾರದು. ನೀವು ಚಾಯ್ಸ್ ಲಾಕಿಂಗ್ ಮೇಲೆ ತುಂಬಾ ಒತ್ತು ಕೊಡ್ತಿದ್ದೀರಿ. ಯಾಕೆ ಅದು ಅಷ್ಟು ಮುಖ್ಯ? ಏನಪ್ಪಾ ಅಂದ್ರೆ ಒಮ್ಮೆ ನೀವು ನಿಮ್ಮ ಆಯ್ಕೆಗಳನ್ನ ಲಾಕ್ ಮಾಡಿದ್ಮೇಲೆ ಅದನ್ನ ಬದಲಾಯಿಸಕ್ಕಾಗಲ್ಲ. ಓ, ಹಾಗೆ? ಒಂದು ವೇಳೆ ನೀವು ಲಾಕ್ ಮಾಡಿಲ್ಲ ಅಂದ್ರೆ ನಿಮ್ಮ ಆಯ್ಕೆಗಳನ್ನ ಕೌನ್ಸಿಲಿಂಗ್ಗೆ ಪರಿಗಣಿಸೋದೇ ಇಲ್ಲ. ಸೊ ಇದು ಬಹಳ ನಿರ್ಣಾಯಕ. ಸರಿ ಸರಿ. ಇದು ಯಾವಾಗ ನಡಿಬಹುದು ಅಂತ ಏನಾದ್ರೂ ಮಾಹಿತಿ ಇದೆಯಾ? ಸದ್ಯದ ನಿರೀಕ್ಷೆ ಪ್ರಕಾರ ಜುಲೈ 31ರಿಂದ ಆಗಸ್ಟ್ 4ರವರೆಗೆ ಚಾಯ್ಸ್ ಫಿಲ್ಲಿಂಗ್ ಇರ್ಬೋದು. ಮೊದಲನೇ ಸುತ್ತಿನ ರಿಸಲ್ಟ್ ಆಗಸ್ಟ್ 6ರಂದು ಬರಬಹುದು ಅಂತ ಅಂದಾಜಿದೆ. ಓಕೆ. ರಿಸಲ್ಟ್ ಬಂದ್ಮೇಲೆ ಸೀಟ್ ಹಂಚಿಕೆಯಾದ ಕಾಲೇಜಿಗೆ ಹೋಗಿ ದಾಖಲೆಗಳ ಪರಿಶೀಲನೆ ಮಾಡಿಸಿ ಅಡ್ಮಿಷನ್ ಖಚಿತಪಡಿಸ್ಕೋಬೇಕು. ಇದು ಎಂಬಿಬಿಎಸ್ ಬಗ್ಗೆ ಆಯ್ತು. ನೀಟ್ ಸ್ಕೋರ್ ಬೇರೆ ಕೋರ್ಸ್ಗಳಿಗೂ ಉಪಯೋಗ ಆಗುತ್ತಲ್ಲ? ಬಿಡಿಎಸ್, ಆಯುರ್ವೇದ, ಅವುಗಳ ಕಥೆ ಏನು? ಹೌದು, ಖಂಡಿತ. ಬಿಡಿಎಸ್ ಅಂದ್ರೆ ಡೆಂಟಲ್, ಬಿಎಎಂಎಸ್ ಅಂದ್ರೆ ಆಯುರ್ವೇದ, ಬಿಎಚ್ಎಂಎಸ್ ಅಂದ್ರೆ ಹೋಮಿಯೋಪತಿ ಮತ್ತೆ ಬಿಯುಎಂಎಸ್ ಅಂದ್ರೆ ಯುನಾನಿ. ಈ ಎಲ್ಲ ಕೋರ್ಸ್ಗಳಿಗೂ ನೀಟ್ ಯುಜಿ ಅಂಕಗಳೇ ಆಧಾರ. ಸರಿ. ಆದರೆ ಇದರ ಕೌನ್ಸಿಲಿಂಗ್ ಎಂಪಿ ಆಯುಷ್ ಕೌನ್ಸಿಲಿಂಗ್ ಮೂಲಕ ನಡೆಯುತ್ತೆ. ಬಿಎಎಂಎಸ್ಗೆ ರಾಣಿ ತುಳ್ಳಯ್ಯ, ಎಲ್ಎನ್ ಆಯುರ್ವೇದಿಕ್, ಶುಭದೀಪ್ನಂಥ ಕಾಲೇಜುಗಳು, ಮತ್ತೆ ಬಿಡಿಎಸ್ಗೆ ಗ್ವಾಲಿಯರ್ನ ಐಡಿಯಾಸ್ ಡೆಂಟಲ್ ಕಾಲೇಜು. ಇವೆಲ್ಲ ಕೆಲವು ಜನಪ್ರಿಯ ಆಯ್ಕೆಗಳು. ಕೌನ್ಸಿಲಿಂಗ್ಗೆ ಹೋಗುವಾಗ ಯಾವೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೋಬೇಕು? ಮುಖ್ಯವಾಗಿ ನೀಟ್ ಸ್ಕೋರ್ ಕಾರ್ಡ್, ಅಡ್ಮಿಟ್ ಕಾರ್ಡ್ ಬೇಕು. ಹೌದು. ಅದ್ರ ಜೊತೆ 10ನೇ ಮತ್ತು 12ನೇ ತರಗತಿಯ ಮಾರ್ಕ್ಸ್ ಕಾರ್ಡ್, ನಿವಾಸ ಪ್ರಮಾಣಪತ್ರ ಅಂದ್ರೆ ಡೊಮಿಸೈಲ್ ಸರ್ಟಿಫಿಕೇಟ್, ಜಾತಿ ಪ್ರಮಾಣಪತ್ರ ಒಂದೊಳ್ಳೆ ಮೀಸಲಾತಿ ಇದ್ರೆ, ಇವೆಲ್ಲ ಅತ್ಯಗತ್ಯ. ಸರಿ. ಇನ್ನೊಂದು ವಿಚಾರ ಕೇಳ್ಪಟ್ಟೆ. ಮಧ್ಯಪ್ರವೇಶದಲ್ಲಿ ಸರ್ಕಾರಿ ಕಾಲೇಜಲ್ಲಿ ಸೀಟ್ ಸಿಕ್ಕ್ರೆ ಗ್ರಾಮೀಣ ಸೇವಾ ಬಾಂಡ್ ಅಂತ ಏನೋ ಇದೆಯಂತೆ. ಅದು ನಿಜನಾ? ಹೌದು, ಅದು ನಿಜ. ರಾಜ್ಯ ಕೋಟಾದಲ್ಲಿ ಸರ್ಕಾರಿ ಸೀಟ್ ಪಡೆದ ವಿದ್ಯಾರ್ಥಿಗಳಿಗೆ ಇದು ಅನ್ವಯಿಸುತ್ತೆ. ಓಕೆ. 2 ತರಹದ ಬಾಂಡ್ ಇರುತ್ತೆ. ಒಂದು ಸೀಟ್ ಲೀವಿಂಗ್ ಬಾಂಡ್, ಕೋರ್ಸ್ ಮಧ್ಯದಲ್ಲೇ ಬಿಟ್ರೆ ಸುಮಾರು 30 ಲಕ್ಷ ಕಟ್ಟಬೇಕಾಗ್ಬೋದು. ಅಬ್ಬಾ. ಇನ್ನೊಂದು ಕಡ್ಡಾಯ ಗ್ರಾಮೀಣ ಸೇವಾ ಬಾಂಡ್. ಕೋರ್ಸ್ ಮುಗಿದ ಮೇಲೆ 1ರಿಂದ 5 ವರ್ಷ ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ಮಾಡಬೇಕು. ಅದಕ್ಕೂ 5ರಿಂದ 25 ಲಕ್ಷ ರೂಪಾಯಿ ಮೌಲ್ಯದ ಬಾಂಡ್ ಇರುತ್ತೆ. ಇದು ಅಖಿಲ ಭಾರತ ಕೋಟಾ ಎಐಕ್ಯೂದವರೆಗೂ ಅನ್ವಯಿಸುತ್ತಾ? ಹೌದು, ಎಐಕ್ಯೂ ವಿದ್ಯಾರ್ಥಿಗಳಿಗೂ ಬಾಂಡ್ ಪಾಲಿಸಿ ಇದೆ. ಆದರೆ ಬಾಂಡ್ ಮೊತ್ತ ಸ್ವಲ್ಪ ವ್ಯತ್ಯಾಸ ಇರಬಹುದು. ಸರ್ಕಾರ ಕಡಿಮೆ ಶುಲ್ಕದಲ್ಲಿ ಶಿಕ್ಷಣ ಕೊಡೋದ್ರಿಂದ ಗ್ರಾಮೀಣ ಸೇವೆ ಕಡ್ಡಾಯ ಮಾಡಿದ್ದಾರೆ. ಇದು ವಿದ್ಯಾರ್ಥಿಗಳು ಮತ್ತೆ ಪೋಷಕರು ಖಂಡಿತ ಗಮನದಲ್ಲಿಟ್ಕೋಬೇಕಾದ ವಿಷಯ. ಖಂಡಿತವಾಗಿಯೂ. ಇತ್ತೀಚೆಗೆ ಮಧ್ಯಪ್ರದೇಶ ಹೈಕೋರ್ಟ್ನಲ್ಲಿ
ನೀಟ್ ಪರೀಕ್ಷೆ ಬಗ್ಗೆ ಒಂದು ಕೇಸ್ ನಡೀತಿತ್ತು ಅಲ್ವಾ? ಮರುಪರೀಕ್ಷೆ ಬಗ್ಗೆ. ಅದ್ರ ಬಗ್ಗೆ ಏನಾದ್ರೂ ಅಪ್ಡೇಟ್ಸ್? ಹೌದು, ಅದ್ರ ಬಗ್ಗೆ ಒಂದು ಅಪ್ಡೇಟ್ ಇದೆ. ಕೆಲವು ಪರೀಕ್ಷಾ ಕೇಂದ್ರಗಳಲ್ಲಿ ಕರೆಂಟ್ ಹೋಗಿದ್ರಿಂದ ತೊಂದರೆಯಾಗಿತ್ತು ಅಂತ ಕೆಲ ವಿದ್ಯಾರ್ಥಿಗಳು ಕೋರ್ಟ್ ಮೊರೆ ಹೋಗಿದ್ರು. ಆದರೆ ಹೈಕೋರ್ಟ್ ಹೇಳಿರೋದೇನೆಂದ್ರೆ, ಯಾರು ಜೂನ್ 3ನೇ ತಾರೀಕಿನ ಒಳಗೆ ಈ ಬಗ್ಗೆ ಅರ್ಜಿ ಸಲ್ಲಿಸಿದ್ರೋ ಅಂತ ಕೆಲವು ವಿದ್ಯಾರ್ಥಿಗಳಿಗೆ ಮಾತ್ರ ಮರುಪರೀಕ್ಷೆ ನಡೆಸಬೇಕು ಅಂತ NTA ಸೂಚನೆ ಕೊಟ್ಟಿದೆ. ಅಂದ್ರೆ ಇದು ಎಲ್ರಿಗೂ ಅನ್ವಯಿಸಲ್ಲ? ಇಲ್ಲ, ಖಂಡಿತ ಇಲ್ಲ. ಇದು ಬಹಳ ಸೀಮಿತ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಮಾತ್ರ. ಆದರೆ ಈ ಮರುಪರೀಕ್ಷೆ ನಡೆದು ಅದರ ಫಲಿತಾಂಶ ಬಂದ ನಂತರವೇ ಕೌನ್ಸಿಲಿಂಗ್ ಶುರುವಾಗಬಹುದು. ಹಾಗಾಗಿ ವೇಳಾಪಟ್ಟಿಯಲ್ಲಿ ಸ್ವಲ್ಪ ವಿಳಂಬ ಆಗೋ ಸಾಧ್ಯತೆ ಇದೆ. ಓ, ಹಾಗಾದ್ರೆ ಕಾಯ್ಬೇಕು ಸ್ವಲ್ಪ. ಹೌದು. ಹಾಗಾದ್ರೆ ಒಟ್ಟಾರೆಯಾಗಿ ನೋಡೋದಾದ್ರೆ ಈ ವರ್ಷ ಮಧ್ಯಪ್ರದೇಶದಲ್ಲಿ ಮೆಡಿಕಲ್ ಸೀಟ್ ಆಕಾಂಕ್ಷಿಗಳು ತುಂಬಾ ಜಾಗರೂಕರಾಗಿರಬೇಕು. ಸೀಟುಗಳು ಕಡಿಮೆ ಆಗಿವೆ, ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಚಾಯ್ಸ್ ಲಾಕಿಂಗ್ ಮುಖ್ಯ, ಬಾಂಡ್ ಪಾಲಿಸಿ ಇದೆ, ಮತ್ತೆ ಸ್ವಲ್ಪ ವಿಳಂಬವೂ ಆಗಬಹುದು. ಖಚಿತರಾಗಿ. ಪ್ರತಿ ಹಂತದಲ್ಲೂ ಸರಿಯಾದ ಮಾಹಿತಿ ಇಟ್ಕೊಂಡು ಪ್ಲಾನ್ ಮಾಡಿ ಮುಂದುವರೆಯೋದು ಬಹಳ ಮುಖ್ಯ. ಅದರಲ್ಲೂ ಈ ಖಾಸಗಿ ಸೀಟುಗಳು ಕಡಿಮೆ ಆಗಿರೋದ್ರಿಂದ ಸ್ಪರ್ಧೆ ಹೇಗೆ ಬದಲಾಗಬಹುದು ಅಂತ ಯೋಚಿಸಬೇಕಾಗತ್ತೆ. ಹೌದು. ಬಹುಶಃ ಈ ಬೆಳವಣಿಗೆಯು ವೈದ್ಯಕೀಯ ಶಿಕ್ಷಣದ ಗುಣಮಟ್ಟದ ಮೇಲ್ವಿಚಾರಣೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆನೂ ಒಂದು ಪಾಠ ಕಲಿಸುತ್ತೆ ಅನ್ಸುತ್ತೆ. ಹೌದು, ನೀವು ಹೇಳಿದ್ದು ನಿಜ. ಇವತ್ತಿನ ಚರ್ಚೆಗೆ ಧನ್ಯವಾದಗಳು. ಇದು ವಿದ್ಯಾರ್ಥಿಗಳಿಗೆ ಖಂಡಿತ ಸಹಾಯ ಆಗತ್ತೆ. ಖಂಡಿತ. ನಮಸ್ಕಾರ.